ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಂಗಾವತಿಯಲ್ಲಿ ಬಿಜೆಪಿ ಮುಖಂಡ ವೆಂಕಟೇಶ್ ಕೊಲೆ ಪ್ರಕರಣ ಮತ್ತೆ 3 ಆರೋಪಿಗಳನ್ನು ಬಂಧಿಸಿದ ಗಂಗಾವತಿ ಪೊಲೀಸರು. ಚೈತ್ರ, ಮೊಹಮ್ಮದ್, ಅಲ್ತಾಫ್, ದಾದಾಪೀರ್ ಬಂಧಿತ ಆರೋಪಿಗಳು. ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರವಿಯ ಪತ್ನಿ ಚೈತ್ರ. ಅಕ್ಟೋಬರ್ 8ರಂದು ಗಂಗಾವತಿಯಲ್ಲಿ ನಡೆದಿದ್ದಂತಹ ವೆಂಕಟೇಶ ಕುರುಬರ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ A1 ಅನ್ನು ಅರೆಸ್ಟ್ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನ, ಆಕ್ರೋಶ ವೆಂಕಟೇಶ ಕುರುಬರ ಫ್ಯಾಮಿಲಿಯಲ್ಲಿ ಇತ್ತು. ಅದಕ್ಕೆ ಮೊನ್ನೆ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. A1 ಅನ್ನೇ ಇವರು ಬಂಧಿಸಿಲ್ಲ, ಪೊಲೀಸರು ಕೂಡ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಉಳಿದ 3-4 ಆರೋಪಿಗಳನ್ನು ಬಂಧಿಸಿದ್ದಾರೆ, ಆದರೆ ಪ್ರಮುಖ ಆರೋಪಿಯನ್ನೇ ಬಂಧಿಸಿಲ್ಲ, ಬೇಕು ಅಂತಾನೆ ಬಂಧಿಸಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರು. ಇದೀಗ A1ನ ಹೆಂಡತಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರವಿಯ ಪತ್ನಿ ಚೈತ್ರ, ಈಕೆಯನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಕ್ಟೋಬರ್ 8ರಂದು ನಡೆದಿದ್ದಂಥ ಪ್ರಕರಣ ಇದು. ಗಂಗಾವತಿಯಲ್ಲಿ ಕೊಲೆ ನಡೆದಿತ್ತು. ಹಳೆ ದ್ವೇಷ, ವೈಷಮ್ಯದ ಹಿನ್ನೆಲೆಯಲ್ಲಿ ಬೇಕು ಅಂತ ಕೊಲೆ ಮಾಡಿದ್ದಾರೆ ಎನ್ನುವುದನ್ನು ಹೇಳಲಾಗಿತ್ತು. CCTVಯ ವಿಜುವಲ್ಸ್ಗಳು ಕೂಡ ಸಿಕ್ಕಿತ್ತು. ಸೊ ಈ ಹಿಂದಿನ ಘಟನೆಗಳಿಂದ, ಹಳೆ ವೈಷಮ್ಯದಿಂದ ಬೇಕು ಅಂತ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋದು ತನಿಖಾ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಹೇಳ್ತಾ ಇದ್ರು. ಆದರೆ A1 ಮಾತ್ರ ಸಿಕ್ಕಿರಲಿಲ್ಲ, ಎಸ್ಕೇಪ್ ಆಗಿದ್ದ. ಎಲ್ಲಿ ಹೋಗಿದ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇದೀಗ ಚೈತ್ರ, A1ನ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರವಿಯ ಪತ್ನಿ ಚೈತ್ರ, ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಗಿದೆ. ಇಬ್ರು ನೀವು ಬಂದಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈ ಪ್ರಕರಣದಲ್ಲಿ ಮೊದಲ ಆರೋಪಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಆತನ ಪತ್ನಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಕೆಯ ಪಾತ್ರ ಏನು, ಯಾಕೆ ಆಕೆಯನ್ನು ಅರೆಸ್ಟ್ ಮಾಡಿರೋದು? ನೀತಿ ಅಂದ್ರೆ ಗಂಗಾವತಿಯಲ್ಲಿ ಬಿಜೆಪಿ ಮುಖಂಡರಂತ ವೆಂಕಟೇಶ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಹಿಂದೆಗಡೆ 4 ಜನ ಆರೋಪಿಗಳ ಬಂಧನ ಮಾಡಿದ್ರು. ಆದ್ರೆ ಪ್ರಮುಖ ಆರೋಪಿಯಾದಂತ ರವಿಯನ್ನ ಬಂಧನ ಮಾಡಲು ಕೂಡ ಪೊಲೀಸರು ವಿಫಲರಾಗಿದ್ರು. ಈ ಕಾರಣಕ್ಕಾಗಿ ಸ್ವತಃ ಏನಂದ್ರೆ ಕೊಲೆಯಾದ ವೆಂಕಟೇಶನ ಕುಟುಂಬಸ್ಥರು ಈ DVSP ಕಚೇರಿ ಮುಂದೆ ಹೋಗಿ ಬಹಳಷ್ಟು ಪ್ರತಿಭಟನೆ ಮಾಡಿದ್ರು ಮತ್ತು ಕಣ್ಣೀರನ್ನು ಹಾಕಿದ್ರು. ತಕ್ಷಣವೇ ಪ್ರಮುಖ ಆರೋಪಿ ರವಿಯನ್ನು ಬಂಧಿಸಬೇಕು, ಅಂದಾಗ ಮಾತ್ರ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ವೆಂಕಟೇಶ್ ಅವರ ತಾಯಿ ಅಂದ್ರೆ ಗೋಳಾಡಿದ್ರು ಮತ್ತು ಕಣ್ಣೀರು ಹಾಕಿದ್ರು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಅಲರ್ಟ್ ಆಗಿರುವಂತದ್ದು. ಉಳಿದಂತ ರವಿ ಮತ್ತು ಸೇರಿದಂತೆ ಉಳಿದ ಆರೋಪಿಗಳ ಬಂಧನಕ್ಕಾಗಿ ತಂಡ ರಚನೆ ಮಾಡಿತ್ತು. ಈಗಾಗಲೇ ಆರೋಪಿಗಳಾದ ಮೊಹಮ್ಮದ್, ಅಲ್ತಾಫ್ ಮತ್ತು ದಾದಾಪಿಯರನ್ನ ಬಂಧಿಸಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಪ್ರಮುಖ ಆರೋಪಿ ರವಿ ಅದೇ ರವಿಯವರ ಕಣ್ಮರೆಯಾಗಲು ಮತ್ತು ಜೊತೆಗೆ ಕಣ್ಣು ತಪ್ಪಿಸಿಕೊಳ್ಳಲು ಸ್ವತಃ ಅವರ ಪತ್ನಿ ಸಹಕಾರ ನೀಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ರವಿಯವರ ಪತ್ನಿ ಮತ್ತು ಪತ್ನಿ ಚೈತ್ರ ಕೂಡ ಪೊಲೀಸರು ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರಮುಖ ಆರೋಪಿ ಈಗಾಗಲೇ ಬಹಳಷ್ಟು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಈ ಕೊಲೆಯ ಏನು ವೆಂಕಟೇಶ್ ಕೊಲೆ ಆಗಿದೆ, ಕೊಲೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ರವಿಗೆ ಸಹಕಾರ ಸ್ವತಃ ಪತ್ನಿಯವರು ನೀಡಿದ್ದಾರೆ ಅನ್ನೋ ಆರೋಪ ಬೆನ್ನಲ್ಲೇ ಇದೀಗ ಪೊಲೀಸರು ಬಂಧನ ಮಾಡಿ ಮತ್ತು ವಿಚಾರಣೆ ನಡೆಸಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ ನಾಗರಾಜ್.